ಲೇ ಇದು ಹುಡುಗನ ಚಿಕ್ಕಪ್ಪನ ನಾಳೆಗೆ ಬಂದಾರಂತೆ. ಇವಳನ್ನ ಎಲ್ಲೂ ಕಳಿಸ್ಬಿಡ, ಮನೇಲಿ ಇರಲಿ. ಅದೇನೋ ಹುಡುಗಿ ನೋಡಬೇಕು ನಾವು ಅಂತ ಅಂತಿದಾರಂತೆ. ಅವ್ರು ನೋಡ್ಕೊಂಡು ಹೋದ್ಮೇಲೆ ಯಾವ್ದಕ್ಕೂ ನಮ್ಮ ಒಪ್ಪಿಗೆ ತಿನ್ನಿಸ್ತೀವಿ ಅಂದವ್ರೆ. ನಾಳೆಗೆ ಬಂದು ಹೋಗ್ಲಿ ಅವರು. ರೀ ಅಯ್ಯೋ ಬುಡಿ ಅವಳು ಯಾಕೋ ಮದುವೆ ಬೇಡ ಬೇಡ ಅಂತಾಳೆ, ಯಾಕೆ ಬರುವಂತ ಮಾಡಬೇಕು? ಏಕೆ ತಿಕ್ಕ ಕರ್ದ ನಿನಗೆ? ಅವಳು ಹೇಳ್ತಾಳೆ ಬೇಡ ಅಂತವ. ಅವಳು ಹೇಳ್ದ ನಾವು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕದ? ಪರವಾಗಿಲ್ಲ, ನೀನುವೇ ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನು. ಬಾಯಿ ಮುಚ್ಕೊಂಡು ಸುಮ್ಮನಿರು ನೀನು. ನನಗೆ ಸುಮ್ಮನೆ ತಿಯಾಗಿ ಆಡ್ಬೇಡ ನೀನು. ಇನ್ನೆಷ್ಟು ವರ್ಷ ಕಂಟ ಸುಮ್ಮನಿದ್ದಾಳಂತೆ. ಈಗ ಆಯ್ಕಿಲ್ಲ ಆಗಾಯ್ಕಿಲ್ಲ ಅಂದರೆ ಅಲ್ಲಕಂದ್ರೆ ಆಯ್ಕಿರ ಅಂತಂದ್ರೆ ಇನ್ನೇನು ಮಾಡೋಕ್ಕದದು? ಬಲವಂತ ಮಾಡೋಕ್ಕದ? ನೀವು ಸರಿ ಬಿಡಿ, ಇಷ್ಟ ಇಲ್ದವ್ರೆ ಇರಲಿ ಬಿಡಿ ಅತ್ತಾಗಿ ಏನು ಮಾಡೋಕ್ಕಾಯ್ತದೆ? ನೋಡು, ಸುಮ್ಮನೆ ಅತಿಯಾಗಿ ಆಡ್ಬೇಡ ನೀನು. ಹೇಳ್ತೀನಿ ಕೇಳ್ಕೊ. ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ನಿನಗೆ ಒಳ್ಳೇದು. ಸುಮ್ಮನೆ ಯಾಕೆ ತಲೆ ತಿಂದಿಯೇ? ಸುಮ್ಮನಿರು. ಸುಮ್ಮನೆ ನಾಳೆಗೆ ಬರ್ತಾರೆ ರೆಡಿಯಾಗಿ ಕೇಳು ಅಷ್ಟೇ. ಸುಮ್ಮನೆ ಜಾಸ್ತಿ ಮಾತುಗಳು ಪುರಾಣಗಳು ಬೇಡ. ರೀ ಹಂಗಲ್ಲ ಕಣ್ರಿ, ಅರ್ಥ ಮಾಡ್ಕೊಳ್ಳಿ ಹೇಳೋದು. ನೀವು ಯಾಕೆ ಹಿಂಗೆ ಅಡೀರಿ? ನೀವು ಅರ್ಥನೇ ಮಾಡ್ಕೊಳ್ಳಲ್ಲ ನೀವು ಹೇಳಿದ್ರು. ಏನು ಅರ್ಥ ಮಾಡ್ಕೊಂಡರು? ನೀನು ಅರ್ಥ ಮಾಡ್ಕೊ ಹೇಳೋದನ್ನ. ನಾನು ಆಯ್ಕಿಲ್ಲ ಅಂತಾಳೆ ಅಂದ್ಬಿಟ್ಟು ಅವಳು ಹೇಳ್ದಂಗೆ ಕೂತ್ಕೊಂಡು ಕುಣಿಯಾಕದ? ಕುಣಿ ನೀನು ಸರಿಯಾಕದ ನಿನಗೆ? ನೋಡು, ನಾಳೆಗೆ ಬರ್ತಾವ್ರೆ ಚಿಕ್ಕನವ್ರು ಚಿಕ್ಕಪ್ಪನವೇ. ಬಾಯಿ ಮುಚ್ಕೊಂಡು ಒಪ್ಕೊಂಡು ಮದುವೆಗೆ ಕೇಳಿ ನಿನ್ನ ಮಗಳನ್ನ. ಸುಮ್ಮನೆ ಅತಿಯಾಗಿ ಆಡೋದು ನನಗೆ ಹಿಡಿಯಕ್ಕಿಲ್ಲ ಮೇಲೆ. ರೀ ಹೊಸಿ ಹೇಳೋದ ಕೇಳಿ. ನೀವು ಸಂಪೂರ್ಣವಾಗಿ ಕೇಳಿದ್ರೆ ಏನಾರು ಹೇಳ್ಬೋದು. ಇದೇನು ಹಿಂಗೆ ಅಡೀರಿ ನೀವು? ಒಂಥರ ಅರ್ಥ ಮಾಡ್ಕೊಳ್ಳೋ ಶಕ್ತಿನಿಲ್ಲ ನಿಮಗೆ. ಸುಮ್ಮನೆ ನೀವು ಆಡೋದು ಒಳ್ಳೆ ಅವತಾರಗಳ ಹೇಳಷ್ಟ ಅವತ್ತು ಕೇಳಿ ನೀವು. ನಿಜವಾಗ್ಲೂ ನನಗೆ ಒಂಥರ ಹೇಳೋಕ್ಕೆ ನಮಗೆಂತ ತಲೆ ಕೆಟ್ಟಿ ಕೆರಡ್ದಂಗೆ ಆಯ್ತದೆ. ನಿಮ್ಮ ಕೂಟ ಆಡೋಕ್ಕಾಗಿಲ್ಲ. ಇಲ್ಲ ಅವಳು ಕೊಟ್ಟಾಡೋಣ, ಇಲ್ಲ ನಿಮ್ಮ ಕೂಟಾಡೋಣ. ಅವಳೇನೋ ಆ ಕಾಳಿ ಮೊಮ್ಮಗನ್ನ ಪ್ರೀತಿಸಿದಾಳಂತೆ. ಏನ? ಯಾರನ್ನ? ಅದೇ ಕೆಂಪಕ್ಕ ಮಗ, ಹಿರಿ ಮಗ ಗೋವಿಂದ, ಅವ್ನು ಹಿರಿಯರ್ತಿ ಮಗನ. ಅಲ್ಲ, ಈ ಬಡ್ಡಿದ್ಕೆ ಮಾನ ಮರ್ಬೋದಿಲ್ವ? ಕಾಲೇಜ್ಗೆ ಅದಕ್ಕೆ ಹೋಯ್ತಿದ್ಲ ಹೇಳು. ಕಾಲೇಜ್ಗೆ ಲವ್ ಮಾಡೋಕ್ಕೆ ಮಕನ ಬಡಿ ಅವಳನ್ನ ಲವ್ ಮಾಡಕ್ಕೆ ಕಳ್ಸಿದ್ವ ನಾವು. ಲವ್ ಮಾಡ್ಬಿಟ್ಟು ಬೋವ ನೀನು ಅಂತವ. ಬಡ್ಡಿದ್ದಕ್ಕೆ ಒಂದು ಚೂರಾರೆ ಮಾನ ಮರ್ಬೋದಿ ಅನ್ನೋದು ಏನಾದ್ರು ಒಂದು ಚೂರಿತದ ನೋಡು. ಲೋಪರ್ ಬಡ್ಡಿದ್ಕೆ ಕರಿತೀನಿ ತಾಡು ಮಕ ಸೇರಿಸೊಡಿತೀನಿ. ರೀ ಸುಮ್ಮನಿರಿ ಆಯಿತು. ಈಗ ಏನು ಮಾಡಿರಿ? ಈಗ ಪ್ರೀತಿಸ್ಕೊಬಿಟ್ಟಾಳೆ. ಮನೆ ಕಡೆನೂ ಅನುಕೂಲವಾಗಿದ್ದಾರಂತಲ್ಲ. ಕಂಬ್ಲೆತ್ಕೆಗೆ ಫೋನ್ ಮಾಡಿ ಕೇಳಿದೆ. ಕಂಬ್ಲೆತ್ಕೆನೋಗಂತೂ ಮನೆ ಕಡೆ ಚೆನ್ನಾಗವ್ರೆ ಬೇಕಾದಂಗೆ ಅದೇ ಅಂತ ಅದಕ್ಕೇನೋಗಂತದೆ. ಅದಾಗ ಇನ್ನೇನು ಮಾಡೋಕ್ಕದು? ಮದುವೆ ಅಂತ ಆದರೆ ಅವ್ರಿಗೆ ಆಯ್ತು ಇಲ್ದ್ರೆ ಮದುವೆನೇ ಆಯ್ಕೆ ಅಂತ ಕುಂತವಳಲ್ಲ. ಪರವಾಗಿಲ್ಲ ಬಿಡು, ಆಗದಲ್ಲಿ ಇರ್ಲಂತೆ. ಆಗದಲ್ಲಿ ಒಳ್ಳೆ ಕೆಲಸ ಬಿಡು. ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅವಳು ಮಕನ ಬಡಿ ಅದಕ್ಕೆ ಬುದ್ಧಿ ಬೇಡ. ಅದಕ್ಕೆ ಮಾನ ಮರ್ಬೋದಿಲ್ಲ ಬಿಡೆವು. ಮೊದಲೇ ಅವಳು ಗಂಡನ ಬಿಟ್ಟು ಇನ್ನೊಬ್ಬನ ಕಟ್ಕೊಂಡು ಇನ್ನೊಬ್ಬನ ಹುಟ್ಟಿರೋ ಮಗನ್ನ ಇವಳು ಪ್ರೀತಿಸೋ ಮದುವೆ ಬೇಕಾ? ನೀನು ಮಾನ ಮಗವೇ ಬಿಡೆವು ಅಂತ ಅದೇ ಮಾನ ಕಳ್ಕೊಬೇಕಾಗ್ತದೆ ಅಷ್ಟೇ. ನೋಡು, ಬೇಕಾದ್ರೆ ಅವಳು ಜೀವನದಲ್ಲಿ ಮದುವೆ ಆಗದವರು ಸಿಕ್ಕಿಲ್ಲ. ಅಲ್ಲಿಗಂತೂ ಯಾವುದೇ ಕಾರಣಕ್ಕೂ ಅವಳು ಲೈಫಲ್ಲಿ ಮದುವೆ ಆಗೋದು ಬೇಡ, ನಾವು ಮದುವೆ ಮಾಡೋದು ಬೇಡ. ಆ ಬಿಡತ್ತದು ಮದುವೆ ಆಗದವ್ರು ಸಿಕ್ಕಿಲ್ಲ. ಅವ್ರು ಸವಸ ಅಂತೂ ಬೇಡ ಕಣವ. ಹೇಳ್ತೇವನಿ, ಒಳ್ಳೆ ಮತ್ತಲ್ಲಿ ಹೇಳ್ತೇವನಿ. ಹೇಳ್ಬಿಡು ನಿನ್ನ ಮಗಳಿಗೆ. ಇವೆಲ್ಲ ನಂತವು ನಡೀಕಿಲ್ಲ. ಮೇಲೆ ನನಗೆ ಸೈಕ್ ಮಾಡೋದು ಬೇಡ. ಅವಳು ಕಟ್ಕೊ ಕೂತ್ಕೊಳ್ಳಿ. ಹರಿಕತೆ ಪುರಾಣ ನನವೇ ರೀ. ಓಸಿ ಚಿನ್ನ ಮಾಡ್ಸಿಲ್ವಂತೆ ಕಣ್ರಿ. 5-10 ಕೆಜಿ ಚಿನ್ನ ಇದ್ದದಂತೆ ಮನೇಲಿ. ಅದು ಯಾವುದೋ ಸರಿಯಾಗಿ ಚಿನ್ನ ಸಿಕ್ಬಿಟ್ಟು ಅದೆಷ್ಟೋ ಕೋಟಿ ದುಡ್ಡು ಸಿಕ್ಕಿ ಮನೆ ಅಲ್ಲವ. ಅವರು ಓಸಿ ಚೆನ್ನಾಗಿಲ್ವಂತೆ, ಮನೆ ಮಠ ಅಲ್ಲವ. ಬೇಕಾದಂತ ದುಡ್ಡು ಕಾಸೆಲ್ಲ ಮಡಿಕೊಂಡು ಕೂತಿದ್ದಾಳಂತೆ. ಎಲೆಕ್ಷನ್ಗೆಲ್ಲ ನಿಂತಿತ್ತಿಲ್ವಾ ಜಯಕ್ಕ ಒಂದು 2-3 ಹೋಟೆಲ್ ಸೋಲ್ಸ್ಬಿಟ್ಲು ಓಸಿಯ. ಅವೆಲ್ಲ ಮರ್ತ್ಕೊಂಡವ್ರೆ. ಜನಗಳು ನೆನ್ಕ ಕೂತಿದ್ದಾರೆ. ದುಡ್ಡು ಒಂದಿದ್ರೆ ಎಲ್ಲರೂ ಮರ್ತ್ಕೊತಾರೆ. ಅವೆಲ್ಲ ನೆನ್ಕಡೆ ಯಾಕೆ ಕೂತಿದ್ದಾರು? ಒಳ್ಳೆ ದಡ್ಡನ್ನು ಬಿಡಬೇಡಿ. ಸುಮ್ಮನೆ ಒಪ್ಕೊಂಡು ಮಾಡ್ಕೊಡೋದ ಬಿಡಿ. ಏನೋ ನೆಮ್ಮದಿಗಿರಲಿ. ಜೀವನದಲ್ಲಿ ದುಡ್ತಾನೆ ಮುಖ್ಯ. ಅಕ್ಕ ಸೇರ್ಸ್ ಹೊಡ್ಬಿಡ್ತೀನಿ ನಿನಗೆ. ಹೆಂಗೆ ಹೊಡಿತೀನಿ ಗೊತ್ತಾ ನಿನಗೆ? ಇನ್ನು ಒಂದು ಮಕನ ಬಡಿಯ ಮಾನ ಮರೋದಿ ಕಳ್ಕೊಂಡು ಬಾಳಕ್ಕೆ ಜೀವ ಬಿಟ್ರೇನು ಹೇಳು? ಜೀವ ಕಳ್ಕೊಂಡು ಅದು ಮಾನ ಮರೋದಿ ಕಳ್ಕೊಂಡು ಜೀವ ಮಡಿಕಲ್ದಿರ್ಬೇಕಾ ಹೇಳು? ಅವೆಲ್ಲ ನನ್ನ ಹತ್ರ ಹೇಳ್ನೇ ಬೇಡ ನೀನು. ನನಗಂತೂ ಯಾವುದೇ ಕಾರಣಕ್ಕೂ ನಾನು ಒಪ್ಪಕ್ಕಿಲ್ಲ. ನಾನು ನೋಡಿ ಹೇಳಿ ಬೇಕಾದ್ರೆ ನಿಮ್ಮ ಮಗಳು ನೀವು ಕರೆದು ನನಗೂ ಹೇಳಿ ಸಾಕಾಯ್ತೀನಿ ಎಷ್ಟು ಅಂತ ಹೇಳೋದು. ನನಗೂ ಹೇಳಿ ಸಾಕಾಗದೆ. ಅದೇನು ಹೇಳಬೇಕು ಹೇಳಿ ನೀನು. ಅವಳಂತೂ ನಾನು ಆದ್ರಾಗ ಆಯ್ತೀನಿ, ಇಲ್ಲ ಮದುವೆನೇ ಆಯ್ಕಿಲ್ಲ ಅಂತ ಅವಳೆ. ಬೇಡ ಬಿಡು, ಅವಳು ಆಗದ್ವಿ. ಅವಳು ಮದುವೆ ಆಗುವಂತ ಯಾರು ಜೀವರ್ಗಾರಿರ್ತಿರೋದು ಆಗದ ಸಾಯ ಗಂಟೆ ಬೇಕಾದ್ರೆ ನಾನು ಇದಾಗ್ತೀನಿ. ಉಣ್ಕೊಂತಿರ್ಗ ಮನೇಲಿ ಇರಲಿ. ಅವಳಂತೂ ಯಾವುದೇ ಕಾರಣಕ್ಕೂ ಅವ್ರ ಮನೆಗಂತೂ ನಾನು ಮಾಡಿಕ್ಕಿಲ್ಲ ನಾನು. ಅಯ್ಯೋ ನಿಮ್ಗೆ ಕೂಟೆ ಹೊಡೆದಾಡಕ್ಕೆ ಆಯ್ಕಿಲ್ಲ. ನಿನ್ನ ಮಗಳು ನೋಡ್ರಿ ಹಂಗಂತಾಳೆ, ನೀನು ನೋಡ್ರಿ ಹಿಂಗಂತೀಯ. ಎತ್ತಾಗೆತ್ತ ಸಾಯನೇ ಎತ್ತಾಗೆತ್ತ ಹೊಡೆದಾಡನೆ. ಯಾರು ಸಹೋದರನು ಬೆಳಕನಪ್ಪ ನನಗಂತೂ ಉಚ್ಕೊಂಡ್ಬಿಡೋದು ನಿಮ್ಗೆ ಕೂಟ ಆಡಿ. ಅದೇನು ಕರ್ದು ಹೇಳ್ಬಿಡಿ ಅವಳಿಗೆ. ಬೆಳಕನವ ಅಂದ್ಬಿಟ್ಟು ಹೇಳೋದು ಹೇಳಿ ನೀವು. ಹೇಳ್ತೀನಿ ಹಾಕು. ಏನಿದ್ರು ಅವ್ಳಿಗೆ ಹೇಳಕ್ಕೆ ನನಗೆ ಬೈಬ. ಹೇಳ್ತೀನಿ ಹಾಕು. ಲೇ ಹೋಗ. ಏನಪ್ಪ ಏನಪ್ಪ ನೋಡು, ನಾಳೆಗೆ ಹುಡುಗನ ಕಡೆ ಅವತ್ತು ಬಂದಿರಲ್ಲ ಗೌರ್ಮೆಂಟ್ ಕೆಲಸದವರು. ಅವರು ನಾಳೆಗೆ ಬಂದಾರಂತೆ ಅವ್ರ ಕಡೆಯವರು. ನಾಳೆಗೆ ಕಾಲೇಜ್ಗೆ ಹೋಗ್ಬಿಡ, ಒತ್ತಲಂತ ರೆಡಿ ಆಗ್ಬಿಡು. ಅಪ್ಪ ನಾನು ಅಮ್ಮನ ಕೂಟ ಹೇಳಿ ನಮ್ಮ ಹೇಳಿವ ನೀನು. ಏನು ಹೇಳಿಲ್ಲ ಅವಳು. ಅಪ್ಪ ನಾನು ಆ ಹುಡುಗನ ತುಂಬ ಇಷ್ಟಪಟ್ಟಿನಿ. ಮದುವೆ ಅಂತ ಆದ್ರೆ ನಾನು ಅವನ್ನೇ ಆಗೋದು. ರೀ ನೀವೇನು ಮನ್ಸುಕುಲ ಯಾಕೆ ಹೊಡಿತಿದ್ದೀರಿ ನೀವು? ಒಡೆದಲ್ಲ, ತುಂಡ ಕತ್ತರ್ಸಾಕ್ಬಿಡ್ತೀನಿ. ಬಡ್ಡತದನ್ನ ಬಾಲಿ ಕಡೆಗೆ ನೀನು ಬಾ. ನೀನು ಎಲ್ಲೇ ಯಾರ ಮದುವೆ ಆದ್ರೆ ನೀನು? ಆ ಮಾರ್ಕೆಟ್ ಬಡ್ಡೆಗಳು ಮದುವೆ ಆಗ್ಬಿಟ್ಟು ನೀನು ಹೋಗ್ಬೇಕಾ? ನಿನ್ನ ಓದಕ್ಕೆ ಕಳಿಸಿದ್ದು ಪೀಚ್ ಕಟ್ಲಿ ಲಕ್ಸ್ ಕಟ್ಲಿ ಓದ್ಕೊ ಬಾ ಅಂದ್ಬಿಟ್ಟು ಪ್ರೀತಿಸ್ಕೊಂಡು ಬೋವ. ಹುಡುಗನ ಪತ್ತೆ ಮಾಡ್ಕೊಂಡು ನಮಗೆ ಮದುವೆ ಮಾಡೋಕ್ಕೆ ತಾಕತ್ತಿಲ್ಲ, ಹುಡುಗಕ್ಕೆ ತಾಕತ್ತಿಲ್ಲ, ನೀನು ಹುಡುಕೊಂಡ್ಬಿಟ್ಟು ಕಳಿಸಿಲ್ಲ ನೀನು. ಆಯ್ತಾ? ದರದ್ರು ಬಿಟ್ಟಿದೆ ಅಲ್ಲ. ಯಾವ ಧೈರ್ಯದ ಮೇಲೆ ಹೇಳ್ತಾಳೆ ನೋಡು. ಎಷ್ಟು ತಾಕತ್ತಿರಬೇಕು ನನ್ನ ಮಗಳಲ್ಲಿ ನಿಂತ್ಕೊ ಮಾತಾಡೋಕ್ಕೆ. ನೋಡು, ನನ್ನ ಜೀವ ಹೋಗೋ ಗಂಟ್ಲುವೆ ನಾನಂತೂ ಒಪ್ಪಕ್ಕಿಲ್ಲ ಯಾವುದೇ ಕಾರಣಕ್ಕೂ. ಮಾನ ಮರೋದಿ ಕಳ್ಕೊಂಡಿದ್ರೆಷ್ಟು ಸತ್ತರೆಷ್ಟು ಜ್ಞಾನ ಬೇಡವ ನಿನಗೆ? ನಾವು ಓದ ಕಳಿಸ್ರೆ ಪ್ರೀತಿ ಮಾಡ್ಕೊಬಾ, ಲವ್ ಮಾಡ್ಕೊಬಾ ಅಂತ ಹೇಳ್ಕೊಟ್ಟಿದ್ದೆ ನಾನು. ಮಾನ ಮರುವುದು ಏನಾರು ಇದ್ದದ ನಿನಗೆ? ಅಲ್ಲ, ಆ ಕಾಳಿಗೆ ಊರೆಲ್ಲ ಉಗಿತದೆ. ಮಾನ ಮರೋದಿದ್ದು ಬಡ್ಡಿ ಅಂದ್ಕೊಂಡು ಆ ಕಿತ್ತೋದು ಬಡ್ಡಿ ಕೊಟ್ಟು ನೀನು ಕಿತ್ತೋಗಕ್ಕೆ ಮದುವೆ ನಿಂತಿದ್ದೆ ನೀನು.
ನೀನು ಸತ್ತರೂ ಸಿಕ್ಕಿಲ್ಲ, ನೀನು ಮದುವೆ ಆಗದ ಇದ್ರೂ ಸಿಕ್ಕಿಲ್ಲ ನೀನು. ನಾನಂತೂ ಅಲ್ಲಿ ಮದುವೆ ಮಾಡಕ್ಕೆ ಒಪ್ಪಕ್ಕಿಲ್ಲ. ಅದು ಒಂದು ನಡ್ಡ ಅಲ್ಲ ಹುಡುಗ ನೋವ ಗೋವಿಂದಪ್ಪ ಚೆನ್ನಾಗಿ ನೋಡ್ಕೊತಿದ್ದ ಬಿಟ್ಬಿಟ್ಟು ಇನ್ನೊಬ್ರು ಕಟ್ಕೊಂಡು ಓಡಾಕಿ ಅವ್ನಿಗೆ ಎತ್ತಿರೋ ಮಗನ ನೀನು ಮದುವೆ ಬೇಕಾ? ಹುಡಿಕತ್ತವ ಒಳ್ಳೆ ಒಳ್ಳೆ ಚೆನ್ನಾಗಿರೋ ಮಂತನಕ್ಕೆ ಒಪ್ಕೊಂಡಿದ್ದಿ ಬಿಡು. ಸಾರು ಇನ್ನೊಂದ್ಸತಿ ಅವ್ನು ಸುದ್ದಿಗಿದ್ದಿ ಮನೆ ಒಳಗೆ ಎತ್ತಿದ್ರು ಮಾತ್ರವ ನ್ಯಾಗೆ ಕೂದಾಕ್ಬಿಡ್ತೀನಿ. ನಾನು ಆಯ್ಕಿರೋದನ್ನು ನಾನು ಆದ್ರೆ ಅಲ್ಲಿಗೆ ಆಯ್ತೀನಿ. ಇಲ್ಲ ಮದುವೆನೇ ಆಯ್ಕಿಲ್ಲ ನಾನು. ಇಷ್ಟ ಇದ್ರೆ ನಾನು ಚೆನ್ನಾಗಿರ್ಬೇಕು ಅಂತ ಆಸೆ ಇದ್ರೆ ಅಲ್ಲಿ ಮಾಡಿ ನೀವು. ಇಲ್ಲದ್ರೆ ಈ ಜಗದಲ್ಲಿ ಮದುವೆ ಬೇಡ ನನಗೆ. ಸಾಕು ನಿನ್ನ ಮದುವೆ ಆಗುವಾಗಂತ ಇಲ್ಲಿ ಯಾಕೆ ಕಾರ್ಕೊಳ್ತಾರು? ನಿನ್ನ ಮದುವೆನೇ ಆಗದಾರು ಸಿಕ್ಕಿಲ್ಲ, ನಾನಂತ ಅಲ್ಲಿ ಮಾಡಕ್ಕಿಲ್ಲ ನಾನು. ನಿನ್ನ ನಾಚಿಕೆ ಮರ ಬರೋದಿಲ್ಲ ನಿನಗೆ. ಸಾಯ ಗಂಟೆ ನೀನು ಸಾಕಾದಾಗಲಿ ನಾನು ತಲೆ ಕೆಡ್ಸ್ಕೊಳಕ್ಕಿಲ್ಲ. ನೀನು ಮದುವೆ ಖರ್ಚು ಮಾಡ್ಬೇಕು ಅನ್ಕೊಂಡಿರೋ ದುಡ್ಡೇ ಮುಡಿಕೊಡ್ತೀನಿ. ಹೋಗು ಅದರಲ್ಲೇ ಅದೇನು ಅದರಲ್ಲೇ ನಿನ್ನ ಜೀವನ ನಡೆಸ್ಬೋದು ಇರೋಗು. ಅದು ಬಿಟ್ಬಿಟ್ಟು ನೀನು ಏನಾರೇ ಅಲ್ಲಿಗೆ ಇಲ್ಲಿಗೆ ಅಂತಂದ್ರೆ ಮಾತ್ರ ನಾನು ಮಾತ್ರ ಸುಮ್ಮನೆ ಕೈ ಕಾಲು ತೆಗ್ಬಿಡ್ತೀನಿ. ಕಾಲು ಮುರಿದ್ಬಿಟ್ಟು ಮೂಲೆ ಕುಣಿಸ್ಬಿಟ್ಟು ಸಾಯ ಗಂಟೆ ಇಟ್ಟು ಹಾಕೋದಲ್ಲಿ. ಓ ಮಿಕ್ ಬೇರಿ ಮಾತಾಡ್ತಾಳೆ. ಹೋಗ ಮುಂಡೆ ಮಗಳೇ ಹೋಗು, ದರ್ದ್ರ ಮುಂಡೆ ಮಗಳೇ. ನಿಂತಿರೋ ಗಾರ್ ಬಡ್ದಂಗೆ ಬಡ್ಗಿರ್ದಾರು ಹೋಗು ಅಳಿಕೆ. ಅಲ್ಲ ಮಾನ್ಗೆಟವ ಏನು ನೀವೇ ಸರಿಯಲ್ಲ ನಾವೇ ಸರಿಯಲ್ಲ ಎತ್ತಿರೋರು. ಅಷ್ಟು ಭಾಗ್ಯ ಅಂತ ಹೇಳಿದ್ರೆ ನಾನು ಮಾತು ಕೇಳ್ದಾನೆ ಊಹಿಸ್ಕೊಳಲ್ಲ, ನಾ ಊಹಿಸ್ಕೊಳಂಗೆ ಈಗ ಸರಿ ಆಯ್ತಲ್ಲ ಓಪನ್ ಮುಂಡೆ ನಿನಗೆ ಏನಾರು ಮಾಡ್ಕೋಗು. ಅಲ್ಲಕನ್ರಿ ಸರಿ ನೀವು ಹಂಗೆ ಹೊಡೆಯೋದು ಮಕ್ಕ ಮುಸುಡಿ ನೋಡ್ದೆ ನಂಗೆ ಹೊಡಿತೀರಲ್ಲ ನೀವು. ಸರಿಯಾ ನೀವು ಏನೋ ಕುಣಿಸಿ ಒಳ್ಳೆ ಬುದ್ಧಿ ಒಳ್ಳೆ ರೀತಿ ಹೇಳ್ಬೇಕು. ಅದು ಬಿಟ್ಬಿಟ್ಟು ನೀವು ಆಯ್ತು ಬಿಡ್ತು ಅಳಗ್ ಬಿಡ್ತು ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡೋದು? ಏನು ಗೊತ್ತಾಯ್ತು ನೀವು ನಿಮಗೆ ಸರಿ ಪಾಪ ಬರೋದು. ಅಲ್ಲ ಕುಣಿಸಿ ಹೇಳ್ಬೇಕು ಮಕ್ಳಿಗೆ ಇದೆಲ್ಲ ಅದು ಅಂತವ. ಮಗ ಮುಸುಡಿ ನೋಡ್ದಂಗೆ ಹೊಡಿತೀರಿ ಕೆಪಲ್ಕೆ ಕಿವಿಗೆ ಬಿದ್ದುಬಿಟ್ಟು ಕಿವಿ ಎಳೆಗೆ ಬಿದ್ದುಬಿಟ್ಟು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮನೆ ಒಳ್ಳೆ ಸತ್ರು ಸಾಯಿಲ್ಲಂತೆ ಬಿಡತ್ತದು. ಇಂಥ ಮಕ್ಕಳು ಸಾಯಿರೋದಕ್ಕೆ ಸತ್ರು ಒಳ್ಳೇದು ಕತೆ. ತಂದೆ ತಾಯಿ ಮಾನ ಬರೋದು ಉಳಿಸ್ತವ್ದು ಮಕ್ಕಳು ಇವ್ಯಾವು ಮಕ್ಳಿವು ಓದಕ್ಕೆ ಲಕ್ಷ ಕಟ್ಲೆ ಕಟ್ಟಿ ನಾವು ಕಾಲೇಜ್ ಕಳ್ಸೋದು. ಇವರು ಪ್ರೀತಿ ಪ್ರೇಮ ಅನ್ಕೊಂಡು ಮಾನ ಬರೋದು ಕಳೆದ ಏನೋ ಓಲಿಕನೋ ಒಳ್ಳೆ ಕಡೆ ಪ್ರೀತಿ ಸೊಳ್ಳೆ ಬಿಡುವಂಗಿದ್ದದ. ಆ ಮಾನ್ಗೆಟ್ ಬಡ್ಡಿ ಅವೇ ಸಿಕ್ಕುದು ಬಯೋಕೆ ಆ ಕೋಟಿ ಎಲ್ಲ ಅದು 20 ಕೋಟಿ ಇದ್ರು 1000 ಕೋಟಿ ಇದ್ರು ನಾನು ಮಾಡ್ಕೊಳ್ಳೋದು. ನನಗೆ ಏನು ಮಾನ ಬರೋದು ಕಳ್ಕೊಂಡು ಬದುಕ್ಬೇಕ ನಾವು. ಬಿಡಿ ಆಯ್ತು ಏನಿದೆ ಈಗ ಏನೋ ಇನ್ನೇನು ಮಾಡೋಕ್ಕದು. ಅತ್ತಾಗ ಇಷ್ಟಪಟ್ಟುಟ್ಟಾಳೆ ಮಾಡಿದ್ರೆ ಆಗೋದು ಹೊಚ್ಕಟ್ಟಾಗೂ ಸೇರ್ಕೊಳ್ಳೋಳು ನಿಮ್ಮ ಇಷ್ಟ ಇದ್ರ ಮೇಲೆ. ಆಡ್ಬೇಡ ನೀನು ಅಲ್ಲಿಂದ ಇಲ್ಲಿಂದ ನಾಟಕ ನಿಂದೆ ಗೇಣು ಅನ್ಸ್ತದೆ ಇದು. ಅವತ್ತೆಲ್ಲ ಒಪ್ಕೊಬಿಟ್ಟು ಈಗ ಇದ್ದಕ್ಕಿದ್ದಂಗೆ ಅದು ಯಾವಾಗ ಪ್ರೀತಿಸಕ್ಕೆ ಹೋಗಿದ್ಲು ನೀನೇ ಹೇಳ್ಕೊಟ್ಟು ವರಿ ಚಂದಾಗಿ ಹೇಳ್ತಾ ಇದ್ರಿ ಬಿಡಿ. ಈಗ ಹೇಳ್ತಿರಲ್ಲ ಇದು ಮಾತು ಅಂದರೆ ಅಲ್ಲ ಇದ್ಯಾಕಪ್ಪ ಸುಮ್ಮನಿರೋಳ ಮೇಲೆ ಹಿಂಗೆ ಯಾರಿಗಾರ ಹಂಗೆ ಅನ್ಗಿರ್ಬಿಟ್ಟಿಯೇ ಕ್ಯಾಕಸ್ ಮಾಕ್ ಹೋಗ್ಬಿಟ್ಟಾರ ನನಗೆ. ಇವಳೇವ ಅಮ್ಮ ಕೆಟ್ಟೋದ್ಲು ಇವಳು ಮಗಳಿಗೆ ಹಿಂಗೆ ಹೇಳ್ಕೊಟ್ಟವಳೆ ಅಂದ್ಬಿಟ್ಟು ಚಂದಾಗಂತ ಇದ್ರಿ. ನಾನೇ ಹುಡ್ದಿನಿ ಬೆಳಕನವ ನಮಗೆ ನಂಟು ಚೆನ್ನಾಗಿಲ್ಲ. ಅವ್ರ ಮನೆಗೆ ಹೋಗಿ ಅಲ್ಲಿ ಬಿಟ್ಟು ಅಲ್ಲಿ ಹೋದಾರ ಅಂತ ತಿರ್ಗಾ ಹಿಂಗೆ ಮಾತಾಡ್ತಿರಲ್ಲ ನೀವು. ಸರಿಯಾ ನೀವು ಮಾತಾಡೋ ಮಾತು ತಿರ್ಗಾ ನಾನೇ ಹೇಳ್ಕೊಡೋಣ ಹಾಳಾಗ್ಬಿಡವ ಅಂತ ಮಗಳಿಗೆ ತಾಯಿಯಾದವಳು ಒಳ್ಳೆ ಸಂಬಂಧಕ್ಕೆ ಆಗ್ಬಿಡ ಮದುವೆ ಎಂಟೆಟ್ಟರ್ಗೂ ಆಗುವಂತ ಹೇಳ್ಕೊಟ್ಬಿಟ್ಟನ್ರಿ ನಾನು. ಆ ಹುಡುಕಂದ್ರೆ ಎಂದಿದ್ದು ಇದೇ ಹಿಂಗೆ ಮಾತಾಡಿರಿ ನೀವು. ನಾನು ಅಡ್ಡಿ ಕೆಟ್ಟೋದ್ನ ನನಗೆ ಏನು ಮಾತಾಡ್ಬೇಕು ಏನು ಮಾಡ್ಬೇಕು ಅಂತ ಗೊತ್ತಿಲ್ವ ನನಗೆ. ನಾನು ಒಪ್ಪಿಗೆ ಕೊಟ್ಬಿಟ್ಟಿದ್ನ ಇದೊಳೆ ಸರಿ ಆಯ್ತು. ನಿಮ್ದೊಳೆ ಚೆನ್ನಾಗಿ ಬಂಡಾಟಕ್ಕೆ ದುಂಡಾಟ ಅಂತ ಚೆನ್ನಾಗಿ ಮಾತಾಡ್ತೀರಿ ಬಿಡಿ. ನೀವು ಮಾಡಿದಷ್ಟು ಈ ಮನೇಲಿ ಇಸ್ಕೊಂಡಷ್ಟು ನನಗೇನು ನನಗೇನಪ್ಪ ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಿನ್ನ ಇಷ್ಟ ನಿನ್ನ ಮಗಳು ಬಿಟ್ಟು ನಿನ್ನ ಮಗಳು ನೀನುಂಟು ನಿನ್ನ ಮಗಳುಂಟು ಅದಕ್ಕೂ ನನಗೂ ಸಂಬಂಧವೇ ಇಲ್ಲ. ಅಂದ್ಕೊಂಡು ಬಾಯಿ ಮುಚ್ಕೊಂಡು ಬಿದ್ದಿರು. ಅದಂತೂ ನಾನು ಕನ್ಸರು ತಿಳ್ಕೊಬೇಡ ನೀನು. ಅವ್ರ ಮನೆಗೆ ಅಂತ ನಾನು ಸತ್ರು ಒಪ್ಕೊಳಕಿಲ್ಲ ನಾನು. ಮಾತಾಡ್ತಾಳೆ ಮಾತಾ ತಿರ್ಗವ ನಾಚಿಕೆ ಮಾನ ಬರೋದಿಲ್ಲ. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.